ನಮಸ್ಕಾರ. ಈಗ ನಿದ್ರಾಹೀನತೆ ಅಥವಾ ಇನ್ಸಾಮ್ನಿಯಾ ಬಗ್ಗೆ ಮಾತಾಡೋಣ. ಇನ್ಸಾಮ್ನಿಯಾ ಅಥವಾ ನಿದ್ರಾಹೀನತೆ ಅನ್ನೋದು ಸ್ಲೀಪ್ ಡಿಸಾರ್ಡರ್ಗಳಲ್ಲೇ ಬಹಳ ಮುಖ್ಯವಾದದ್ದು, ಬಹಳ ಕಾಮನ್ ಕೂಡ, ಮತ್ತು ಅದರಿಂದ ಬಹಳ ಪರಿಣಾಮಗಳು ಕೂಡ ಬೀಳುತ್ತೆ. ನಿದ್ರಾಹೀನತೆ ಅನ್ನೋದು ಅದೇ ಒಂದು ಕಾಯಿಲೆ ಅಲ್ಲ, ಅದು ಒಂದು ಲಕ್ಷಣ. ಅದ್ರ ಹಿಂದೆ ಇರೋವಂಥ ಕಾಯಿಲೆಗಳೇನು ಅಂತ ಕಂಡುಹಿಡ್ಕೊಂಡು ಅದಕ್ಕೆ ನಾವು ಸೂಕ್ತವಾದ ಪರಿಹಾರ ಕಂಡುಹಿಡ್ಕೋಬೇಕು. ನಿದ್ರಾಹೀನತೆ ಅಂದರೆ ಏನು, ಅದರ ಲಕ್ಷಣಗಳೇನು ನೋಡಿ. ಆಗ್ತಾನೆ ಹುಟ್ಟಿದಂಥ ಮಗು ಸುಮಾರು 16ರಿಂದ 20 ಗಂಟೆಗಳ ಕಾಲ ನಿದ್ದೆ ಮಾಡುತ್ತೆ. ನಮಗೆ ವಯಸ್ಸು ಆಗ್ತಾ ನಾವು ಬೆಳೀತಾ ನಮ್ಮ ನಿದ್ರೆ ಡ್ಯೂರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಮನೇಲಿ ಯಾರಾದರೂ ವಯಸ್ಸಾದವರು 60-70 ವಯಸ್ಸಿಗಿಂತ ಮೇಲಿದ್ದವ್ರು ಇದ್ದರೆ ಸುಮಾರು 5-6 ಗಂಟೆ ಅಷ್ಟೇ ನಿದ್ರೆ ಬರೋದವ್ರಿಗೆ, ಅದು ನಾರ್ಮಲ್ ಕೂಡ. ಮತ್ತು ವರ್ಕಿಂಗ್ ಏಜ್ ಅಡಲ್ಟ್ ಪಾಪ್ಯುಲೇಷನ್ ಅಂದರೆ ನಾರ್ಮಲ್ ಆಗಿ ಕೆಲಸಕ್ಕೆ ಹೋಗುವಂಥ ವೃತ್ತಿಲಿರುವಂಥ ವಯಸ್ಕರಿಗೆ ಸುಮಾರು 6-8 ಗಂಟೆಗಳ ಕಾಲ ನಿದ್ದೆ ಬೇಕು. ಇಷ್ಟು ನಿದ್ದೆ ಆಗದೆ ಹೋದರೆ ಅಷ್ಟೇ ನಿದ್ರಾಹೀನತೆ ಅಲ್ಲ. ಕೆಲವರಿಗೆ ಬೆಡ್ಗೆ ಹೋದ ತಕ್ಷಣ ನಿದ್ರೆ ಬರೋದಿಲ್ಲ, ಅದು ನಿದ್ರಾಹೀನತೆ. ಅಥವಾ ಬೆಡ್ಗೆ ಹೋದ ತಕ್ಷಣ ನಿದ್ದೆ ಬರುತ್ತೆ, ಬಟ್ ಮಧ್ಯೆ ಎಚ್ಚರ ಆಗ್ತಿರುತ್ತೆ, ಅದು ಕೂಡ ನಿದ್ರಾಹೀನತೆ. ಕೆಲವರಿಗೆ ಇವೆರಡೂ ಪ್ರಾಬ್ಲಮ್ ಇರೋದಿಲ್ಲ, ಬೆಳಗ್ಗೆ ಬೇಗ ಎಚ್ಚರ ಆಗುತ್ತೆ, 3 ಗಂಟೆ 4 ಗಂಟೆಗೆಲ್ಲ ಎಚ್ಚರ ಆಗಿಬಿಡುತ್ತೆ ಪ್ರತಿದಿನ, ಅದು ಕೂಡ ನಿದ್ರಾಹೀನತೆ. ಇನ್ನೂ ಕೆಲವರಿಗೆ ಈ ಮೂರೂ ಇಲ್ಲದೆ ಹೋದರೂ ಬೆಳಗ್ಗೆ ಅಷ್ಟು ರಿಫ್ರೆಶ್ಡ್ ಆಗಿರಲ್ಲ, ನಾರ್ಮಲ್ ನಿದ್ದೆ ಆದಂಗೆ ಇರುತ್ತೆ, ಬೆಳಗ್ಗೆ ಫ್ರೆಶ್ ಆಗಿರಲ್ಲ, ಅದು ಕೂಡ ನಿದ್ರಾಹೀನತೆ. ಈ ಲಕ್ಷಣಗಳು ಯಾರಿಗಾರು ಇದ್ದರೆ ಅದರಿಂದ ಬಹಳ ಪರಿಣಾಮಗಳಾಗ್ತಾ ಇರುತ್ತೆ ಅವ್ರ ವೈಯಕ್ತಿಕ ಜೀವನದ ಮೇಲೆ, ಅವರ ವೃತ್ತಿ ಜೀವನದ ಮೇಲೆ, ಸಂಬಂಧಗಳ ಮೇಲೆ, ಅವರ ಮೂಡು, ಎಮೋಷನ್ಸು ಎಲ್ಲದ್ರ ಮೇಲೂ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣಗಳೇನು ಅಂತ ಕಂಡುಹಿಡಿದು ಆ ಕಾರಣಗಳನ್ನ ಟ್ರೀಟ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಸುಮ್ಮನೆ ನಿದ್ರೆ ಮಾತ್ರೆ ಕೊಟ್ಟು ಟ್ರೀಟ್ ಮಾಡುವಂಥದ್ದಲ್ಲ. ಆ ಕಾರಣಗಳಲ್ಲಿ ಮಾನಸಿಕ ಕಾಯಿಲೆ ಬಹಳ ಮುಖ್ಯ, ಒತ್ತಡಗಳು, ದೈಹಿಕವಾಗಿ ಸಿಂಪಲ್ ಅಸಿಡಿಟಿಯಿಂದ ಹಿಡಿದು ತಲೆನೋವು, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಥೈರಾಯ್ಡು, ಇವು ಕಾರಣಗಳಿಂದ ನಿದ್ರೆ ಕೆಡುತ್ತೆ. ಕೆಲವರಿಗೆ ಸ್ಲೀಪ್ ಏಪ್ನಿಯಾ, ಗೊರಕೆ ಜಾಸ್ತಿಯಾಗಿ ಉಸಿರಾಟ ತೊಂದರೆಯಿಂದ, ಇನ್ನು ಕೆಲವರಿಗೆ ಎನ್ವೈರ್ನ್ಮೆಂಟಲ್ ಪ್ರಾಬ್ಲಮ್ಮು, ಬಯೋಲಾಜಿಕಲ್ ಕ್ಲಾಕ್ ಅಂದರೆ ನಿದ್ರೆಯಲ್ಲಿ ಡಿಸಿಪ್ಲಿನ್ ಇಲ್ಲದೆ ಹೋದಾಗ, ಅಥವಾ ಫ್ರೀಕ್ವೆಂಟ್ ಟ್ರಾವೆಲರ್ಸು, ನಿದ್ರೆಯಲ್ಲಿ ಪ್ಯಾರಾಸಾಮ್ನಿಯಾ ಅಂತ ಕೆಲವ್ರಿಗಾಗುತ್ತೆ. ಅಂದರೆ ನಿದ್ರೆಯಲ್ಲಿ ತುಂಬ ಓಡಾಡೋದು, ಎದ್ದು ಅಥವಾ ಮಾತಾಡೋದು, ಕೆಟ್ಟ ಕನಸು ಬೀಳೋದು, ಇವೆಲ್ಲ. ಸೊ ಇವೆಲ್ಲ ಕಾರಣಗಳನ್ನ ಕಂಡುಹಿಡಿದು ಟ್ರೀಟ್ ಮಾಡ್ತಾ ಹೋಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿದ್ರೆಯಲ್ಲಿ ಶಿಸ್ತು ಬಹಳ ಮುಖ್ಯ. ನಮ್ಮ ಡಿಸಿಪ್ಲಿನಲ್ಲಿ ಮೊದಲನೇದು ಟೈಮಿಂಗು, ನಾವು ಮಲಗೋ ಟೈಮು, ಎದ್ದೇಳೋ ಟೈಮು. ಹಗಲೊತ್ತು ಮಲಗಬಾರ್ದು, ಮತ್ತು ಡೈಲಿ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಕಾಫಿ ಟೀ ಎಲ್ಲ ಕಡಿಮೆ ಕುಡಿಬೇಕು, ರಾತ್ರಿ ಊಟಕ್ಕೂ ಮಲಗೋಕ್ಕೂ 1-2 ಅವರ್ ಗ್ಯಾಪು. ಈ ರೀತಿ ಎಲ್ಲ ಸಣ್ಣ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸು ಅಥವಾ ನಿದ್ರೆಯಲ್ಲಿ ಡಿಸಿಪ್ಲಿನ್ ಕಾಪಾಡಿದ್ರೆ ನಿದ್ರಾ ರೋಗ ಮತ್ತು ಅದರಿಂದ ಆಗೋ ಪರಿಣಾಮಗಳು ಎರಡನ್ನೂ ಕೂಡ ತಡಿಬೋದು.